ಹಾಲೆಲೂಯಾ. ಗುಡ್ ಮಾರ್ನಿಂಗ್ ಆ್ಯಂಡ್ ಗುಡ್ ಮಾರ್ನಿಂಗ್. ಒಂದು ಸಾರಿ ಹೇಳಿದ್ರೆ ಸಾಕಂತೀರಾ? ಮತ್ತೆ ನೀವು ಎದ್ದೇಳಬೇಕಲ್ಲವೇ? ನಿಮ್ಮ ಮನಸ್ಸೊಳಗೆ ಬರಬೇಕಲ್ಲವೇ? ಹೌದು, ಈಗ ಬೆಳಗಾಯಿತು, ದೇವರ ವಾಕ್ಯ ಕೇಳಬೇಕು ಎಂದು ನಿಮಗೆ ಜ್ಞಾಪಕಗೊಳಿಸ್ತಿದ್ದೇನೆ. ಪ್ರತಿದಿನ ಒಂದು ಒಳ್ಳೊಳ್ಳೆ ದಿನವನ್ನಾಗಿ ದೇವರು ನಮಗೆ ಕೊಡ್ತಿದ್ದಾರೆ. ಈ ಅನುದಿನ ಧ್ಯಾನ ಪ್ರಾರಂಭಿಸಿ ಎಷ್ಟೋ ದಿನಗಳಾಗ್ತಾ ಇವೆ. ಹಾಗೆಯೇ ನಾವು ಈಗ ಮುಂದುವರಿಯುತ್ತಿದ್ದೇವೆ. ಈ ಅನುದಿನದ ಧ್ಯಾನದ ಜೊತೆಗೆ ಟಿವಿ ಕಾರ್ಯಕ್ರಮ ಮತ್ತೆ ಇತರ ಅನೇಕ ವಿಧವಾದ ಸೇವೆಗಳು ಮಾಡುತ್ತಾ ದೇವರ ವಾಕ್ಯ ನಿಮ್ಮೆಲ್ಲರಿಗೆ ಸಾರ್ತಾ ಇದ್ದೇವೆ. ಕರ್ತನ ಬರೋಣ ಸಮೀಪವಾಗ್ತಿದೆ. ಆತನ ಬರೋಣಕ್ಕಾಗಿ ನಾವೆಲ್ಲರೂ ಸಿದ್ಧರಾಗಬೇಕು. ಅದಕ್ಕಾಗಿ ದೇವರ ವಾಕ್ಯ ನಮಗೆ ಎಷ್ಟೋ ಅವಶ್ಯಕವಾಗಿದೆ. ನಮ್ಮನ್ನು ಎಚ್ಚರಿಸಿ ನಡೆಸುವಂಥದ್ದಾಗಿದೆ, ನಮಗೆ ಜ್ಞಾನೋದಯವನ್ನುಂಟು ಮಾಡುವಂಥದ್ದಾಗಿದೆ. ಬನ್ನಿ ಚಿಕ್ಕ ಪ್ರಾರ್ಥನೆಯಿಂದ ಈ ದಿನದ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಮ್ಮೆ ನಿಮ್ಮ ಸನ್ನಿಧಿಗೆ ಬರ್ತೇವೆ. ನಿಮ್ಮ ಶಿಲುಬೆ ಮರಣ ಪುನರುತ್ಥಾನ ಜ್ಞಾಪಕ ಮಾಡಿಕೊಳ್ತೇವೆ. ಈ ದಿನಮಾನಗಳಲ್ಲಿ ನಮ್ಮನ್ನು ನೀವು ಎಷ್ಟು ಪ್ರೀತಿ ಮಾಡಿದ್ದೀರೆಂದು, ನಮಗೋಸ್ಕರ ನೀವು ಎಷ್ಟು ಪ್ರಯಾಸ ಪಟ್ಟಿದ್ದೀರೆಂದು, ಶ್ರಮೆ ಪಟ್ಟಿದ್ದೀರೆಂದು, ನಮ್ಮ ಶಿಕ್ಷೆಯನ್ನು ಅನುಭವಿಸಿದ್ದೀರೆಂದು, ನಮ್ಮ ನಿಂದೆ ಅವಮಾನವನ್ನು ಹೊತ್ತಿಕೊಂಡಿರೆಂದು, ಹೇಗೆ ನಮಗೆ ಬಿಡುಗಡೆ ಅನುಗ್ರಹಿಸಿದ್ದೀರೆಂದು ಜ್ಞಾಪಕ ಮಾಡಿಕೊಂಡು ನಿಮಗೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ಆರಾಧಿಸಲು ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಇಂದಿನಿಂದ ಕೆಲವು ದಿನಗಳವರೆಗೂ ನಾವು ಶಿಲುಬೆಯ ಕುರಿತಾಗಿ ಧ್ಯಾನ ಮಾಡುವಂಥವರಾಗಿದ್ದೇವೆ. ಶಿಲುಬೆಯ ಸಂದೇಶ ನಾಶನ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ರಕ್ಷಿಸಲ್ಪಟ್ಟಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಶಿಲುಬೆಯಿಂದ ನಮಗೆ ಆಧ್ಯಾತ್ಮಿಕ ಬಲ ಉಂಟಾಗುತ್ತೆ. ಶಿಲುಬೆಯೇ ನಮಗೆ ಆಧಾರ, ಶಿಲುಬೆಯೇ ನಮಗೆ ಶರಣ. ಶಿಲುಬೆಗೆ ಹೋಗೋದಕ್ಕಿಂತ ಮುಂಚೆ ಯೇಸು ಲಾಜರನನ್ನು ಸಮಾಧಿಯಿಂದ ಎಬ್ಬಿಸಿದಂದಿನಿಂದ ಆ ಕಾಲದ ಶಾಸ್ತ್ರಿಗಳು, ಫರಿಸಾಯರು ಯೇಸುವಿನ ಮೇಲೆ ಮತ್ತಷ್ಟು ಪ್ರತಿಕಾರ ಬೆಳೆಸಿಕೊಂಡು ಹೊಟ್ಟೆಕಿಚ್ಚುಪಟ್ಟು ಯೇಸುವನ್ನು ಕೊಲ್ಲಬೇಕೆಂದು ಪ್ರಯತ್ನಿಸುತ್ತಲೇ ಇದ್ದರು. ಆ ದಿನಮಾನಗಳಲ್ಲಿ ನಡೆದಿರುವ ಸಂಘಟನೆಗಳ ಕುರಿತಾಗಿ ನಾವು ಈ ದಿನಮಾನಗಳಲ್ಲಿ ಧ್ಯಾನಿಸುವಂಥವರಾಗಿದ್ದೇವೆ. ಯೇಸು ಯಾರೊಬ್ಬರಿಗೂ ಭಯಪಡ್ತಾ ಇರಲಿಲ್ವಲ್ಲ? ಆತನು ದೇವರಲ್ಲವೋ? ಆದರೆ ಆತನು ಬೇಕಂತ ಎಲ್ಲರೊಂದಿಗೆ ಜಗಳವಾಡುವುದಕ್ಕಾಗಿಯೋ, ನನ್ನ ಶಕ್ತಿ ಇದು ಎಂದು ತೋರಿಸಬೇಕೆಂದೋ, ತಾನು ಯಾರೆಂದು ನಿರೂಪಿಸಿಕೊಳ್ಳಬೇಕೆಂಬುದಾಗಿಯೋ ಯಾವತ್ತೂ ಪ್ರಯತ್ನಿಸಿಲ್ಲ. ಬದಲಿಗೆ ತಪ್ಪಿಸಿಕೊಂಡು ಹೋಗ್ತಿದ್ರು. ಆತನನ್ನು ಹಿಡಿದು ತಂದು, ನಾವು ನಿನ್ನನ್ನು ಈ ಶಿಖರದ ಮೇಲಿನಿಂದ ತಳ್ಳಿ ಹಾಕ್ತೇವೆ, ನೀನು ಯೆಶಾಯ 61ನೇ ಅಧ್ಯಾಯದಲ್ಲಿರುವಂತಹ ಪ್ರವಾದನೆ ನೆರವೇರುವುದಕ್ಕೆ ನೀನೇ ಎಂಬುದಾಗಿ ಹೇಳಿದೆಯಲ್ಲವೇ, ತಳ್ಳಿ ಹಾಕ್ತೇವೆ ಅನ್ನುತ್ತಾರೆ. ಆಗ ಯೇಸು ಅವರ ಮಧ್ಯದಿಂದ ತಪ್ಪಿಸಿಕೊಂಡು ಹೋದರೆಂದು ವಾಕ್ಯ ಹೇಳುತ್ತೆ. ಇಂದಿನಿಂದ ಮುಂದಿನ 2 ದಿನಗಳವರೆಗೂ ನಾವು ಮುಖ್ಯವಾಗಿ 3 ಸ್ಥಳಗಳ ಕುರಿತು ಧ್ಯಾನ ಮಾಡಲಿಕ್ಕಿದ್ದೇವೆ. ಆ 3 ಮುಖ್ಯವಾದ ಸ್ಥಳಗಳು ನಮ್ಮ ಯೇಸು ನಮಗೋಸ್ಕರ ಮಾಡಿರುವ ಆ ಶ್ರೇಷ್ಠವಾದ ಯಜ್ಞವನ್ನು, ಆ ಬಲಿಯಜ್ಞ ಮಾಡಿದ ಸ್ಥಳವಾಗಿವೆ. ಅದರಲ್ಲಿ ಒಂದು ಗೆತ್ಸೆಮನೆ, ಎರಡನೆಯದಾಗಿ ಅದು ಕೂಡ ಗಾದಿಂದಲೇ ಗಬ್ಬತ್ತು, ಮೂರನೇದು ಗೊಲ್ಗೊಥಾ. ಗೆತ್ಸೆಮನೆ, ಗಬ್ಬತ್ತ, ಗೊಲ್ಗೊಥಾ. ಈ ದಿನ ಗೆತ್ಸೆಮನೆ ಬಗ್ಗೆ ಧ್ಯಾನಿಸೋಣ. ಈ ಮಾತು ಬಹಳಷ್ಟು ಸಾರಿ ಕೇಳಿರ್ತೀರಿ, ಹೌದಲ್ಲವೇ? ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 36ನೇ ವಚನದಿಂದ, ಹಾಗೆ ಲೂಕನ ಸುವಾರ್ತೆ 22ನೇ ಅಧ್ಯಾಯ 39ನೇ ವಚನದಿಂದ ಈ 2 ವಾಕ್ಯ ಭಾಗಗಳಲ್ಲಿ ಗೆತ್ಸೆಮನೆಯ ಕುರಿತಾಗಿ ಬಹು ವಿಸ್ತಾರವಾಗಿ ವಿವರಿಸಲಾಗಿದೆ. ಮುಖ್ಯವಾಗಿ ಯೇಸು ತಾನು ಹಿಡಿದುಕೊಡಲ್ಪಡುವ ರಾತ್ರಿ ಆತನು ಪ್ರಾರ್ಥನೆ ಮಾಡಲು ಹೋದ ಸ್ಥಳವಾಗಿದೆ. ಮತ್ತಾಯ 26:36 ಓದುತ್ತೇನೆ ಕೇಳಿ. ಅನಂತರ ಯೇಸು ತನ್ನ ಶಿಷ್ಯರ ಸಂಗಡ ಗೆತ್ಸೆಮನೆ ಎಂಬ ತೋಟಕ್ಕೆ ಬಂದು ಅವರಿಗೆ, ನೀವಿಲ್ಲೇ ಕೂತುಕೊಳ್ಳಿರಿ, ನಾನು ಅತ್ತಲಾಗಿ ಹೋಗಿ ಪ್ರಾರ್ಥನೆ ಮಾಡಿ ಬರುತ್ತೇನೆ ಎಂದು ಹೇಳಿ, ಪೇತ್ರನನ್ನು ಜೆಬದಾಯನ 2 ಮಕ್ಕಳನ್ನು ಕರೆದುಕೊಂಡು ಹೋಗಿ, ಜೆಬದಾಯನ ಮಕ್ಕಳು ಅಂದರೆ ಗೊತ್ತಲ್ಲವೇ, ಯೋಹಾನ, ಯಾಕೋಬರನ್ನು, ಯೇಸು ಅವರನ್ನು ಕೂಡ ತನ್ನ ಜೊತೆಗೆ ಕರೆದುಕೊಂಡು ಹೋಗಿ ದುಃಖಪಟ್ಟು ಮನಗುಂದಿದವನಾದನು. ಯೇಸುವಿನ ಜೀವಿತದಲ್ಲಿ ನಾವು ಗಮನಿಸುವುದಾದರೆ, ಯೇಸು ಈ ಲೋಕಕ್ಕೆ ಬಂದ ನಂತರ 30 ವರ್ಷ ವಯಸ್ಸಿನವರೆಗೂ ಆತನು ಬಹಿರಂಗವಾದ ಸೇವೆ ಮಾಡಲು ಬರಲಿಲ್ಲ. ಆತನು ಅಜ್ಞಾತವಾಗಿಯೇ ಉಳ್ಕೊಳ್ಳುತ್ತಾನೆ.
ಬಹಳಷ್ಟು ಜನರು ಇಷ್ಟ ಬಂದಂತೆ ಊಹಿಸಿಕೊಳ್ತಾರೆ, ಆದರೆ ಆತನು ನಜರೇತಿನಲ್ಲಿಯೇ ಇದ್ದನೆಂದು ತಂದೆಯೊಂದಿಗೆ ಸಹಾಯಕನಾಗಿ ಕಾರ್ಪೆಂಟರ್ ಕೆಲಸದಲ್ಲಿ, ಬಡಿಗೆಯ ಕೆಲಸದಲ್ಲಿ ತೊಡಗಿದವರಾಗಿ ತಂದೆ ತಾಯಿಗಳಿಗೆ ನೋಡಿಕೊಂಡಿದ್ದಾರೆಂದು ಗಮನಿಸುತ್ತೇವೆ. ಮಾನವ ಜಾತಿಯ ಒಂದು ಪರಿಸ್ಥಿತಿಗಳನ್ನು ಗಮನಿಸುತ್ತಾ ಅವರ ಬಾಧೆಗಳನ್ನು, ಅವರ ಶ್ರಮೆಗಳನ್ನು, ಅವರ ಅವಸ್ಥೆಯನ್ನು, ಅವುಗಳ ಕುರಿತಾಗಿ ಆತನು ಮನುಷ್ಯನಾಗಿ ಗಮನಿಸ್ತಾರೆ. ಯಾಕೆಂದರೆ ಆತನು ದೇವರಾಗಿ ಇದ್ದಂತಹ ಆತನಿಗೆ ಜಮೀನ್ದಾರನಾಗಿ ಬದುಕಿ ಬಂಗಾರದ ತೊಟ್ಲಲ್ಲಿ ತೂಗಾಡಿ ಬಂಗಾರದ ಚಮಚದೊಂದಿಗೆ ತಿಂದವನಿಗೆ ಒಂದು ಸಾಮಾನ್ಯವಾದ ಕಟ್ಟಿಗೆಯ ಮಂಚದ ಮೇಲೆ ಮಲಗೋದಂದ್ರೆ ಗೊತ್ತಾಗುತ್ತೆ ಅಂತೀರಾ? ಆ ಗಂಜಿ ಹೇಗೆ ಕುಡಿಯಬೇಕೆಂದು ಗೊತ್ತಾಗ್ತದಂತೀರಾ? ಅದರ ಅನುಭವ ತಿಳಿದುಕೊಳ್ಳಬೇಕಾದರೆ ಆ ವ್ಯಕ್ತಿ ಅಲ್ಲಿಂದ ಇಳಿದು ಬರಬೇಕು. ಅದಕ್ಕೆ ನಮ್ಮ ಯೇಸು ಸಿಂಹಾಸನವನ್ನು ಬಿಟ್ಟು ಬಂದು ಮಾನವನು ಹೇಗೆ ಪಾಪದ ನಿಮಿತ್ತ ಪತನವಾಗಿದ್ದಾನೆ, ಎಷ್ಟು ವಿಧವಾದ ಶ್ರಮೆಗಳು, ಎಷ್ಟು ಕಷ್ಟಗಳು, ಎಷ್ಟು ವಿಧವಾದ ವೇದನೆಯಲ್ಲಿದ್ದಾನೆ, ಹೇಗೆ ತನ್ನನ್ನು ತಾನು ನಾಶನ ಮಾಡಿಕೊಳ್ತಿದ್ದಾನೆಂದು ಗಮನಿಸಿ ತನ್ನ 30ನೇ ವರ್ಷದಲ್ಲಿ ಆತನು ದೀಕ್ಷಾಸ್ನಾನ ಹೊಂದಿ, ಆತನಿಗೆ ಅವಶ್ಯಕವಿರಲಿಲ್ಲ ದೀಕ್ಷಾಸ್ನಾನ, ಆದರೆ ನಮ್ಮಂಥವ್ರು ಯೇಸುವೆ ದೀಕ್ಷಾಸ್ನಾನ ತೆಗೆದುಕೊಂಡಿಲ್ವಲ್ಲ, ನಾನ್ಯಾಕೆ ತೆಗೆದುಕೊಳ್ಳಲಿ ಎಂದು ಎಲ್ಲಿ ಅನ್ನುತ್ತೇವೆ ಅನ್ನುವುದಕ್ಕಾಗಿಯೋ ಸ್ನಾನಿಕನಾದ ಯೋಹಾನನ ಬಳಿಗೆ ಯೇಸು ಬಂದು ನನಗೆ ದೀಕ್ಷಾಸ್ನಾನ ಕೊಡಿಸು ಅಂದಾಗ, ಇದೇನು ಸ್ವಾಮಿ, ನಾನು ನಿಮಗೆ ದೀಕ್ಷಾಸ್ನಾನ ಕೊಡದೇನು, ನೀವೇ ನನಗೆ ಕೊಡಬೇಕಲ್ಲವೇ ಅಂದಾಗ, ಸದ್ಯಕ್ಕೆ ಒಪ್ಪಿಕೋ, ಪದ್ಧತಿ ಪ್ರಕಾರ ಹೀಗಾಗಲಿ ಎಂದು ಹೇಳಿ ದೀಕ್ಷಾಸ್ನಾನ ತೆಗೆದುಕೊಂಡು ನೀರಿನಿಂದ ಮೇಲಕ್ಕೆ ಬರಲು ಪರಿಶುದ್ಧಾತ್ಮ ದೇವರು ಪಾರಿವಾಳದೋಪಾದಿಯಲ್ಲಿ ಇಳಿದು ಬರ್ತಾರೆ. ಆಕಾಶದಿಂದ ಒಂದು ಆಕಾಶವಾಣಿಯಾಗುತ್ತದೆ, ಈತನೇ ನನಗೆ ಪ್ರಿಯನಾಗಿರುವ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಹೇಳುವುದನ್ನು ನಾವು ಬೈಬಲ್ನಲ್ಲಿ ಕಾಣುತ್ತೇವೆ. ಆನಂತರ ಆತನು ಆತ್ಮನಿಂದ ತುಂಬಲ್ಪಟ್ಟವನಾಗಿ ಶೋಧಿಸಲ್ಪಡಲು ಅರಣ್ಯಕ್ಕೆ ಹೋಗಿ 40 ರಾತ್ರಿ ಹಗಲು ಉಪವಾಸವಿದ್ದು ಪ್ರಾರ್ಥಿಸಿದನು. 40 ದಿನಗಳ ಉಪವಾಸದ ನಂತರ ಆತನಿಗೆ ಹಸಿವೆಯಾದಾಗ ಶರೀರದಾಸೆ, ಕಣ್ಣಿನಾಸೆ, ಬದುಕುಬಾಳಿನ ಡಂಬ ಎಂಬ ಶೋಧನೆಗಳು, ಆದಾಮ ಹವ್ವ ಅವರಿಗೆ ಎದೇನ್ ತೋಟದಲ್ಲಿ ಬಂದಿರುವ ಆ 3 ಶೋಧನೆಗಳು ಪ್ರತಿ ಮಾನವನು ಈ ದಿನ ಎದುರಿಸುತ್ತಿರುವಂತಹ ಶರೀರದಾಸೆ, ಕಣ್ಣಿನ ಆಸೆ, ಬದುಕುಬಾಳಿನ ಡಂಬ ಎಂಬ ಪ್ರತಿಯೊಂದು ಶೋಧನೆಯನ್ನು ಯೇಸು ಕ್ರಿಸ್ತನು ಜಯಿಸುತ್ತಾರೆ. ನೀನು ದೇವರ ಕುಮಾರನಾಗಿರೋದಾದ್ರೆ ಈ ಕಲ್ಲನ್ನು ರೊಟ್ಟಿಯನ್ನಾಗಿ ಮಾಡಿ ತಿನ್ನು ಅಂದಾಗ ಯೇಸು ಹೇಳ್ತಾರೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾರೆಂದು ಹೇಳಿ ಎದುರಿಸ್ತಾರೆ. ಮಹಾನಗರಗಳನ್ನು, ಪಟ್ಟಣಗಳನ್ನು ಶಿಖರದ ಮೇಲಿನಿಂದ ಯೇಸುವಿಗೆ ತೋರಿಸಿ ದೇಶ ಪ್ರಪಂಚದ ವೈಭೋಗವೆಲ್ಲ ತೋರಿಸಿ ಇದೆಲ್ಲ ನಿನಗೆ ಕೊಡ್ತೇನೆಂದು ಸೈತಾನನು ಹೇಳಿದಾಗ, ಇವೆಲ್ಲ ನಿನಗೆ ಕೊಡ್ತೇನೆ, ನನಗೆ ಅಡ್ಡ ಬೀಳು ಅಂದಾಗ, ನನ್ನ ದೇವರಾದ ಯೆಹೋವನ ಹೊರತು ಯಾರಿಗೂ ನಾನು ಅಡ್ಡ ಬೀಳಲ್ಲ, ಇವುಗಳೆಲ್ಲ ರಕ್ತದಿಂದ ಕೊಂಡುಕೊಳ್ತೇನೆ ಎಂದು ಹೇಳಿ ಸೈತಾನನನ್ನು ಎದುರಿಸಿದಾಗ ಮತ್ತೊಂದು ಸಾರಿ ದೇವರ ಆಲಯದ ಶಿಖರದ ಮೇಲೆ ಕೊಂಡೊಯ್ದು, ನೀನು ದೇವರ ಕುಮಾರನಾಗಿರೋದಾದರೆ ಇಲ್ಲಿಂದ ಧುಮುಕು, ನಿನ್ನ ಕಾಲು ಕಲ್ಲಿಗೆ ತಗಲಲಾರದಂತೆ ದೇವದೂತರು ಕೈಗಳಲ್ಲಿ ಎತ್ತುಕೊಳ್ತಾರೆಂದು ವಾಕ್ಯ ಹೇಳಿದಾಗ, ನಿನ್ನ ದೇವರಾದ ಯೆಹೋವನನ್ನು ಪರೀಕ್ಷಿಸಬಾರದೆಂದು ಹೇಳಿ ಅಹಂಕಾರಕ್ಕೆ ಅವಕಾಶ ಕೊಡದೆ ನಾನೇ ದೇವರಾಗಿದ್ದೇನೆ ಎಂದು ಹೇಳಿ ಅನವಶ್ಯಕವಾಗಿ ಸೈತಾನನಿಗೆ ದೇವರು ನಿರೂಪಿಸಿಕೊಳ್ಳಲಿಲ್ಲ. ಇದೇ ರೀತಿ ಬಹಳಷ್ಟು ಜನ ದೇವರಾಗಿದ್ರೆ ಕಾಣಿಸಿಕೋ, ದೇವರಾಗಿದ್ರೆ ಇದನ್ನು ಮಾಡು, ಶಿಲುಬೆ ಮೇಲಿಂದ ಇಳಿದು ಬಾ ಎಂದು ಹೇಳಿದ್ರಲ್ಲವೇ. ಶರೀರದಾಸೆ, ಕಣ್ಣಿನ ಆಸೆ, ಬದುಕುಬಾಳಿನ ಡಂಬ ಈ ಶೋಧನೆಗಳನ್ನು ಜಯಿಸಿದ ನಂತರ ಯೇಸು ಸೇವೆ ಮಾಡಲಿಚ್ಛಯಿಸಿದ ಅಲ್ಲಿನ ಪಟ್ಟಣಗಳಿಗೆ ಹೋಗಿ, ಗ್ರಾಮಗಳಿಗೆ ಹೋಗಿ, ಸಭಾಮಂದಿರಗಳಿಗೆ ಹೋಗಿ ಪರಲೋಕ ರಾಜ್ಯದ ಸತ್ಯ ಸುವಾರ್ತೆ ಸಾರುತ್ತಾ ನಶಿಸಿ ಹೋಗುವವರನ್ನು ರಕ್ಷಿಸಲು ಬಂದಿದ್ದೇನೆ, ಪಾಪಿಗಳನ್ನು ಪಾಪದಿಂದ ಬಿಡಿಸಿ ರಕ್ಷಣೆ ಕೊಡಲು ಬಂದಿದ್ದೇನೆ ಎಂದು ಹೇಳಿದರು. ಕುಗ್ಗಿದವರನ್ನು ಮೇಲೆ ಕೆತ್ತಲು, ಸೆರೆಯಲ್ಲಿದ್ದವರನ್ನು ಬಿಡಿಸಲು ನಾನು ಬಂದಿದ್ದೇನೆ ಎಂದು ಹೇಳಿದ ಆತನು ಸುವಾರ್ತೆಯನ್ನು ಸಾರಲು ಕಾಲುನಡಿಗೆಯಿಂದ ಪ್ರಯಾಣ ಮಾಡಿ ಸುವಾರ್ತೆ ಸಾರಿದನು. ಕಾಲವು ಪರಿಪೂರ್ಣವಾದಾಗ ಆತನು ಮಾಡಬೇಕಾದ ಅದ್ಭುತ ಮಹತ್ಕಾರ್ಯಗಳು ಎಷ್ಟೋ ಮಾಡಿ ಆತನು ಶಿಲುಬೆಗೋಸ್ಕರ ಸಿದ್ಧಗೊಳ್ಳುತ್ತಿರುವ ಸಮಯದಲ್ಲಿ ಮೇಲ್ಮಹಡಿಯ ಕೊಠಡಿಯಲ್ಲಿ ಕರ್ತನ ಭೋಜನದ ಸಂಸ್ಕಾರವನ್ನು ಆಚರಿಸಿದ ನಂತರ ಆ ರಾತ್ರಿ ಈ ಲೂಕನ ಸುವಾರ್ತೆಯಲ್ಲಿ ಬರೆಯಲಾಗಿದೆ ಪದ್ಧತಿಯ ಪ್ರಕಾರ ಎಂಬುದಾಗಿ. ತರುವಾಯ ಆತನು ಹೊರಟು ಪದ್ಧತಿ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಶಿಷ್ಯರು ಆತನ ಹಿಂದೆ ಹೋದರು. ಪದ್ಧತಿಯ ಪ್ರಕಾರ ಆತನಿಗೆ ಪ್ರತಿ ರಾತ್ರಿ ಏಕಾಂತವಾಗಿ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗಿ ಪ್ರಾರ್ಥಿಸುವ ಪದ್ಧತಿ ಇತ್ತು.
ನಮಗೂ ಕೂಡ ಎಷ್ಟೋ ವಿಧವಾದ ಅಭ್ಯಾಸಗಳಿರ್ತವೆ. ಒಬ್ಬಂಟಿಗರಾಗಿ ಪ್ರಾರ್ಥಿಸುವ ಅಭ್ಯಾಸ ಇದೆಯಾ? ಏಕಾಂತವಾಗಿ ದೇವರೊಂದಿಗೆ ಸಮಯ ಕಳೆಯಬೇಕೆಂಬ ಅಭ್ಯಾಸ ಇದೆಯಾ? ಇಂತಹ ಆಲೋಚನೆ ನಮ್ಮಂತಹ ಸೇವಕರಿಗಿಲ್ಲದೇ ಇರುವಂಥದ್ದು, ಬರದೇ ಇರುವಂಥದ್ದು ವಿಚಿತ್ರವಾಗಿದೆ. ಸೇವೆ ಬಹಳ ಮಾಡ್ತಿದ್ದೇವಲ್ಲ ಅಂದ್ಕೊಂಡು ಪ್ರಾರ್ಥನೆ ಸಮಯವನ್ನು ಸ್ಕಿಪ್ ಮಾಡುವಂಥದ್ದು ಬಹಳ ವೇದನೆಯ ವಿಷಯವಾಗಿದೆ. ಅದಕ್ಕೆ ಶಕ್ತಿಹೀನರಾಗ್ತಾ ಇದ್ದಾರೆ ಸೇವಕರು. ಸೇವಕರಿಗೆ ಏಕಾಂತವಾದ ಪ್ರಾರ್ಥನೆ ಬೇಕು. ವಿಶ್ವಾಸಿಗೂ ಕೂಡ ತನ್ನ ಮನಸ್ಸಾಕ್ಷಿಯನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಏಕಾಂತವಾದ ಪ್ರಾರ್ಥನೆ ಬೇಕು. ಪಾಪರಹಿತನಾದ ಯೇಸುವಿಗೆ ಪ್ರಾರ್ಥಿಸುವ ಅವಶ್ಯಕತೆ ಇದ್ದಿರೋದಾದರೆ ಮತ್ತೆ ಪಾಪಿಗಳಾದ ನಮಗೆ ಇನ್ನೆಷ್ಟು ಅವಶ್ಯಕತೆ ಇರಬೇಕು ಯೋಚಿಸಿ. ಕಣ್ಣೀರಿನಿಂದ, ರೋದನೆಯಿಂದ ತನ್ನ ಮರಣದಿಂದ ತಪ್ಪಿಸುವಾತನಿಗೆ ಪ್ರಾರ್ಥನೆ ಯಾಚನೆ ಮಾಡಿರೋದರಿಂದಲೇ ಆತನು ಅಂಗೀಕರಿಸಲ್ಪಟ್ಟನೆಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಕಾಣ್ತೇವೆ. ಪ್ರಾರ್ಥನೆ ಯಾವಾಗಲೂ ನಮ್ಮನ್ನು ಶುಭ್ರಗೊಳಿಸುತ್ತೆ. ಪ್ರಾರ್ಥನೆ ಮೇಲಿಂದ ಮೇಲೆ ನಮಗೆ ನೂತನವಾದ ವ್ಯಕ್ತಿಯನ್ನಾಗಿ ಸಂತೈಸುತ್ತೆ. ಯೇಸು ಕ್ರಿಸ್ತನು ಪ್ರಾರ್ಥನೆಯಿಂದ ಸಿದ್ಧಗೊಳ್ತಿದ್ದಾರೆ ಶಿಲುಬೆಗೆ ಹೋಗೋದಕ್ಕಿಂತ ಮುಂಚೆ. ನಮ್ಮ ಮುಂದೆ ಇರುವಂತಹ ಒಂದು ವಿಶೇಷ ಕಾರ್ಯವನ್ನು ದೇವರು ಒಪ್ಪಿಸಿರುವ ಕಾರ್ಯ ಮಾಡಬೇಕಾದರೆ ನಮ್ಮ ಪ್ಲಾನ್ಸ್ಗಳು, ನಮ್ಮ ಆಲೋಚನೆಗಳು, ಸಂಪಾದನೆ, ನಮ್ಮ ದುಡ್ಡಿನ ಸಂಪಾದನೆ ಅದು ಇದು ಕೂಡಿಟ್ಕೊಳ್ಬೇಕು ಅಂದ್ಕೊಳ್ತೇವೆ. ಆದರೆ ಪ್ರಾರ್ಥನೆಯಲ್ಲಿ ಸಿದ್ಧರಾಗುವುದಾದರೆ ನಾವು ಸೈತಾನನ ಆಟಂಕಗಳನ್ನು, ಶೋಧನೆಯನ್ನು, ಸೈತಾನನನ್ನು ನಾವು ಜಯಿಸಬಲ್ಲೆವು. ಶಿಲುಬೆ ಯಜ್ಞಕ್ಕಾಗಿ ಮೊದಲು ಆತನು ಆ ರಾತ್ರಿ ಆತನು ಮತ್ತಷ್ಟು ಪ್ರಾರ್ಥನೆಯಲ್ಲಿ ಪ್ರಯಾಸಪಟ್ಟನು, ಮತ್ತಷ್ಟು ಆಸಕ್ತಿಯಿಂದ ಪ್ರಾರ್ಥಿಸಿದನು. ತನ್ನ ಜೊತೆಗೆ 3 ಜನ ಶಿಷ್ಯರನ್ನು ಕರೆದೊಯ್ತಾರೆ. ಅವರನ್ನು ಅಲ್ಲೇ ಕುಡ್ರಿಸಿ ಆತನು ಕಲ್ಲೆಸುಗೆಯಷ್ಟು ದೂರ ಹೋಗಿ, ಅಂದರೆ ಕಲ್ಲು ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರ ಹೋಗಿ ಅಲ್ಲಿ ಒಬ್ಬಂಟಿಗನಾಗಿ ಮೊಳಕಾಲೂರಿ, ತಂದೆಯೇ ತಂದೆಯೇ, ಈ ಪಾತ್ರೆ ನನ್ನಿಂದ ತೊಲಗಿಸುವುದು ನಿನ್ನ ಇಷ್ಟವಿದ್ದರೆ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ. ಏನಂತೆ? ನಿನ್ನ ಚಿತ್ತವೇ ಆಗಲಿ, ನೆರವೇರಲಿ ಎಂದು ಪ್ರಾರ್ಥಿಸಿದನು. ಪ್ರಾರ್ಥನೆ ಅಂದರೆ ಕೇಳಿ ಪ್ರಿಯರೇ, ನಮ್ಮಿಷ್ಟವೆಲ್ಲ ದೇವ್ರ ಮುಂದೆ ಹೇಳಿಕೊಂಡು ಪಡೆದುಕೊಳ್ಳುವಂಥದ್ದಲ್ಲ. ನಮ್ಮ ಇಷ್ಟವನ್ನೆಲ್ಲ ದೇವರಿಗೆ ಹೇಳಿಕೊಂಡು, ಈಗ ದೇವ್ರೆ ನಿಮ್ಮಿಷ್ಟ ಏನಾಗಿದೆ ಎಂಬುದಾಗಿ ಆತನಿಗೆ ಕೇಳಿ, ನಮಗಿಷ್ಟವಿಲ್ಲದಿದ್ದರೂ ಆತನ ಇಷ್ಟ ಮಾಡುವುದು ಕಷ್ಟವಾಗಿದ್ದರೂ ಕೂಡ ಅದೇ ಮಾಡೋದು ಪ್ರಾರ್ಥನೆಯಾಗಿದೆ. ನಿನ್ನ ಚಿತ್ತವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು. ಏನಾಗಿದೆ ಆ ಪಾತ್ರೆ? ಆ ಪಾತ್ರೆ ಕಲ್ಮಶವಾಗಿರುವ ಕಹಿಯಿಂದ ತುಂಬಿಕೊಂಡಿದೆ. ಸಕಲ ಜನರ ಪಾಪಗಳ ದೋಷದ ಗುರುತಾಗಿದೆ. ಯೇಸು ಕ್ರಿಸ್ತನು ನಮ್ಮ ದೋಷಗಳನ್ನೆಲ್ಲ ಸಹಿಸಿಕೊಳ್ಳಲು ಬಂದಿದ್ದಾರೆ. ನಮ್ಮ ಶಾಪವನ್ನು, ನಮ್ಮ ಕಹಿಯನ್ನೆಲ್ಲ ನುಂಗಿ ಹಾಕಿ ನಮ್ಮನ್ನು ಬಿಡಿಸುವುದಕ್ಕೋಸ್ಕರ ಬಂದಿದ್ದಾರೆ. ನಮ್ಮನ್ನು ಪಾಪದ ವಿಷದಿಂದ ಬಿಡಿಸಲು ಬಂದಿದ್ದಾನೆ. ಆತನು ಅದನ್ನು ತನ್ನಲ್ಲಿ ಅನುಭವಿಸಿ ನಮಗಾಗಿ ಬಲಿಯಾಗಲು ಬಂದಿದ್ದಾರೆ. ಬಹಳ ಕಷ್ಟ ಅದು. ಪಾಪರಹಿತನಾದ ಯೇಸುವಿಗೆ ಪಾಪ ಶಿಕ್ಷೆ ಅನುಭವಿಸುವಂಥದ್ದು, ಅದರ ನಿಮಿತ್ತ ಬರುವ ಅವಮಾನ ಎದುರಿಸುವುದು ಬಹಳ ಕಷ್ಟಕರವಾಗಿತ್ತು. ಅದಕ್ಕೆ ನಿಮ್ಮ ಕೃಪೆ ನನಗೆ ಬೇಕು, ನಿಮ್ಮ ಚಿತ್ತ ಇರೋದಾದರೆ ನನ್ನಿಂದ ಇದನ್ನು ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತವೇ ಆಗಲಿ ಅನ್ನುತ್ತಾರೆ. ಇದು ನನ್ನ ಇಷ್ಟವಲ್ಲ, ನೀನು ಸಹಿಸಿಕೋ ಅಂತ ಹೇಳಿದ್ರೆ ನಾನು ಸಹಿಸುತ್ತೇನೆ ಅನ್ನುತ್ತಾರೆ. ಆತನು ಮನೋವ್ಯಥೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸಿದನು. ಆ ಶಿಕ್ಷೆ ಸಹಿಸಿಕೊಳ್ಳಬೇಕಾದ್ರೆ ಆತನು ಹೊರಲಾರದಷ್ಟು ಭಾರಾದಾಗಿತ್ತು. ಈಗೋ ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವಂತಹ ದೇವರ ಯಜ್ಞದ ಕುರಿಮರಿ. ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ತಾನು ಮಾಡಿದ ತಪ್ಪನ್ನು ತಾನು ಹೊತ್ತುಕೊಳ್ಳಲಿಕ್ಕಾಗದೇ ಈ ದಿನ ಎಷ್ಟೋ ಜನರಿಗೆ ಅವರ ಮನಸ್ಸಾಕ್ಷಿ ದೋಷಾರೋಪಣೆ ಮಾಡಿದ್ರೆ ಅವರು ತಮ್ಮ ದೋಷ ತಾವೇ ಕ್ಷಮಿಸಿಕೊಳ್ಳಲಿಕ್ಕಾಗದ ಕಾರಣ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಿದ್ದಾರೆ. ಆದರೆ ಎಲ್ಲಾ ಮಾನವರ ದೋಷ ಯೇಸು ಸಹಿಸಬೇಕಾದಾಗ ಆತನು ಒಂದು ಭಾರವನ್ನು ಹೇಗೆ ನಾವು ಹೊರುತ್ತೇವೋ ಹಾಗೆಯೇ ಆ ಭಾರವೆಲ್ಲ ಆತನ ಮೇಲೆ ಬಂದಾಗ ಮನೋವ್ಯಥೆಯುಳ್ಳವನಾಗಿ ಪ್ರಾರ್ಥಿಸಿ ಬೆವರು ಸುರಿಸಿದಾಗ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೊಪಾದಿಯಲ್ಲಿತ್ತು. ಯಾವಾಗ ನಮಗೆ ನಮ್ಮ ಚರ್ಮಗಳ ಮೇಲೆ ಬೆವರು ಬರುತ್ತೆ ಹೇಳಿ ನಾವು ಕಷ್ಟಪಟ್ಟಾಗ, ಕಠಿಣ ಕೆಲಸ ಮಾಡುವಾಗ ಆ ರೀತಿ ಬೆವರಿನ ಬದಲಾಗಿ ಯೇಸುವಿಗೆ ರಕ್ತ ಸುರಿಯಿತಂತೆ. ಅಂದರೆ ಎಷ್ಟು ಶ್ರಮೆ ಅನುಭವಿಸಿದ್ರು ನೋಡಿ. ಆ ಚರ್ಮದ ರಂಧ್ರಗಳಿಂದ ಯೇಸುವಿಗೆ ರಕ್ತ ಸುರಿತಂತೆ. ಅಷ್ಟೊಂದು ನಮ್ಮ ಪಾಪ ಶಿಕ್ಷೆಯನ್ನು ಅನುಭವಿಸಿದ್ದಾರೆ ಕರ್ತನಾದ ಯೇಸು.
ಗೆತ್ಸೆಮನೆ ತೋಟದಲ್ಲಿಯೇ ಯೇಸು ತನ್ನ ರಕ್ತವನ್ನು ಸುರಿಸಿದ್ದಾರೆ. ಶಿಲುಬೆಗೆ ಹೋಗುವುದಕ್ಕಿಂತ ಮುಂಚೆಯೇ ತನ್ನ ರಕ್ತ ಸುರಿಸುತ್ತಾರೆ. ಬಹಿರಂಗವಾಗಿ ಆತನು ಶಿಲುಬೆಗೆ ಹಾಕಲ್ಪಟ್ಟು ರಕ್ತ ಸುರಿಸಿದ್ದಾರೆ ಗಬತ್ತದ ಮೇಲೆ. ಆದರೆ ಅದಕ್ಕಿಂತ ಮುಂಚೆಯೇ ಆತನು ಶಿಲುಬೆಯನ್ನು ಸೇರುವುದಕ್ಕಿಂತ ಮುಂಚೆ ಗೆತ್ಸೆಮನೆ ತೋಟದಲ್ಲಿ ರಕ್ತ ಸುರಿಸುತ್ತಾನೆ. ನಮಗೆ ಬಿಡುಗಡೆಯಾಗುವುದಕ್ಕೋಸ್ಕರ ನಮ್ಮ ದೋಷಗಳೆಲ್ಲ ಆತನು ತನ್ನ ಮೇಲೆ ಹೊತ್ತುಕೊಳ್ತಾನೆ. ಆತನ ಬಾಸುಂಡೆಗಳಿಂದ ನಮಗೆ ಸ್ವಸ್ಥತೆ ಉಂಟಾಗುವ ಹಾಗೆ ನಮ್ಮ ಅಪರಾಧ ಪರಿಹಾರದ ಶಿಕ್ಷೆ ಆತನ ಮೇಲೆ ಹೊರಿಸಲಾಯಿತು. ನಮಗೋಸ್ಕರ ಆತನು ಜಜ್ಜಲ್ಪಟ್ಟನು ಎಂಬ ಮಾತು ನೆರವೇರಿತು. ಗೆತ್ಸೆಮನೆ ಅಂದರೆ ಗಾಣ ಎಂದರ್ಥ, ಅಂದರೆ ಜಜ್ಜೋದು. ಆತನು ಜಜ್ಜಲ್ಪಡುತ್ತಾನೆ ಪಾಪ ಭಾರವನ್ನು ಹೊತ್ತುಕೊಂಡದ್ದರಿಂದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ಯೇಸು ಬಲಿಯಾಗುತ್ತಾರೆ. ಇಷ್ಟೊಂದು ಯೇಸು ನಮ್ಮನ್ನು ಪ್ರೀತಿಸಿ ತನ್ನ ಪ್ರಾಣವನ್ನೇ ಕೊಡುವುದಕ್ಕಾಗಿ, ತನ್ನ ರಕ್ತವನ್ನೇ ಸುರಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದಿರುವ ಯೇಸುವಿನಂತಹ ದೇವರು ಮತ್ಯಾರೂ ಇಲ್ಲ. ಕುರಿಗಳ ರಕ್ತ, ಹೋತಗಳ ರಕ್ತ, ಮನುಷ್ಯರ ರಕ್ತ ನಮಗೆ ವಿಮೋಚನೆ ಆಗಲಿಲ್ಲ. ಆದರೆ ನಿಷ್ಕಳಂಕ ನಿರ್ದೋಷವಾದ ಯೇಸುವಿನ ರಕ್ತದಿಂದಲೇ ನಮಗೆ ವಿಮೋಚನೆ ಆಯಿತು. ನಿಮ್ಮ ಬೆಲೆ ಎಂಥದೆಂದು ನೀವು ತಿಳಿದುಕೊಂಡು ಕ್ರಿಸ್ತನು ನಮಗೋಸ್ಕರ ಮರಣ ಹೊಂದಿದ್ದಾನೆಂದು ನಂಬಿರುವ ನಾವು ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಜೀವಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮ ಶಿಕ್ಷೆಯನ್ನು ಅನುಭವಿಸಿ, ನಮ್ಮ ಶ್ರಮೆಯನ್ನು ಹೊತ್ತುಕೊಂಡು, ನಮ್ಮ ದೋಷಗಳನ್ನು ಹೊತ್ತುಕೊಂಡು ಗೆತ್ಸೆಮನೆ ತೋಟದಲ್ಲಿ ನಿಮ್ಮ ರಕ್ತವನ್ನು ಸುರಿಸಿ ಆವೇದನೆಯಿಂದ ಕೂಡಿರುವಂತಹ ಪ್ರಾರ್ಥನೆಯ ನಿಮಿತ್ತ, ನಮಗೋಸ್ಕರ ಸುರಿಸಿರುವ ರಕ್ತದ ಹನಿಯ ನಿಮಿತ್ತ ನಮ್ಮ ಹೊಲಸುತನಕ್ಕೆಲ್ಲ ಈ ದಿನ ಬಿಡುಗಡೆ ಉಂಟಾಯಿತೆಂಬುದಾಗಿ ನಾವು ನಂಬುತ್ತೇವೆ. ನಮ್ಮ ಪಾಪ ಹೊತ್ತುಕೊಂಡಿರುವ ಯೇಸುವೇ, ನಮ್ಮ ಶಾಪಗಳನ್ನೆಲ್ಲ ಹೊತ್ತುಕೊಂಡಂತಹ ಯೇಸುವೇ, ನಮಗೋಸ್ಕರ ಜಜ್ಜಲ್ಪಟ್ಟು ನಮ್ಮನ್ನು ಕ್ಷಮಿಸಿ ರಕ್ಷಿಸುವುದಕ್ಕಾಗಿ, ನಮ್ಮನ್ನು ವಿಮೋಚಿಸಲು ನಿಮ್ಮ ರಕ್ತವನ್ನೇ ಸುರಿಸಿದ ಯೇಸುವೇ, ನಿಮಗೆ ವಂದನೆಗಳು. ಯೇಸು ಕ್ರಿಸ್ತನ ಪ್ರೀತಿಯ ಕುರಿತಾಗಿ, ಆತನ ಶಿಲುಬೆಯ ಯಜ್ಞದ ಕುರಿತಾಗಿ ಈ ದಿನಗಳಲ್ಲಿ ನಾವು ಧ್ಯಾನಿಸುವಾಗ ಆತನು ಎಷ್ಟರ ಮಟ್ಟಿಗೆ ನಮಗೋಸ್ಕರ ಆವೇದನೆ ಪಟ್ಟನೆಂದು, ನಮ್ಮ ವಿಮೋಚನೆಗೋಸ್ಕರ ಎಷ್ಟು ಬೆಲೆ ಕಟ್ಟಿದ್ದಾನೆ ಎಂದು ನಾವು ಗುರುತಿಸಲು ಸಹಾಯ ಮಾಡಿರಿ. ಮತ್ತೆ ಮತ್ತೆ ನಿಮಗೆ ಶಿಲುಬೆಗೆ ಹಾಕುವವರಾಗಿರದೆ ನಮ್ಮ ಸ್ಥಾನದಲ್ಲಿ ನಮಗೋಸ್ಕರ ಮರಣ ಹೊಂದಿರುವಂತಹ ನಮ್ಮ ಯೇಸುವಿಗೆ ಸಾಕ್ಷಿಯಾಗಿ ನಾವು ಜೀವಿಸುತ್ತೇವೆ ಎಂದು ನಿಬಂಧನೆ ಮಾಡಿಕೊಳ್ಳಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸುತ್ತಿದ್ದೇವೆ. ಕ್ರಮ ತಪ್ಪದಂತೆ ಅನುದಿನದ ಧ್ಯಾನ ವೀಕ್ಷಿಸಿರಿ. ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಶಿಲುಬೆಯ ಪ್ರೀತಿಯನೆಂದು ಗ್ರಹಿಸಿ ಶಿಲುಬೆಯ ಸಾಕ್ಷಿಯಾಗಿ ಜೀವಿಸಲು ಪ್ರಯಾಸ ಪಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.